ಹೆಲೋ ಫ್ರೆಂಡ್ಸ್, ನನ್ನ ಜೊತೆ ನಿನ್ನ ಕತೆ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಮನಸ್ವಿನಿ ಅವರು ಮನೆ ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರ ತಂದೆ ಹಾಲಲ್ಲಿ ಕೂತಿರ್ತಾರೆ. ಅವಳನ್ನ ನೋಡಿಬಿಟ್ಟು ಮನಸ್ವಿ, ಕಂದ ಎಲ್ಲಿ ಹೋಗ್ತಿದ್ಯಪ್ಪ, ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಮನಸ್ವಿ ಅವರು ಹೇಳ್ತಾರೆ, ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಪ್ಪ ಅಂತ. ಅದಕ್ಕೆ ಯಾಕೆ, ಏನಾಯಿತು ಅಂತ ಕೇಳಿದಾಗ, ನೋಡಿ ಅಪ್ಪ, ನನ್ನಿಂದ ನೀವು ಬೇರೆಯವ್ರ ಜೊತೆ ನಿಷ್ಠುರಾಗೋದು ನನಗೆ ಇಷ್ಟ ಇಲ್ಲ. ನೀವು ಎಲ್ಲರ ಜೊತೆನೂ ಚೆನ್ನಾಗಿರಬೇಕು. ನಾನು ಅನಾಥೆಯಾಗಿ ಇಷ್ಟು ದಿನ ಇದ್ದೆ, ಈಗ ನಿಮ್ಮ ಪ್ರೀತಿ ಸಿಕ್ತು, ಆದರೆ ನಾನು ಮತ್ತೆ ಅನಾಥೆಯಾಗಿ ಇರೋದ್ರಲ್ಲಿ ನನಗೆ ಯಾವ ಬೇಜಾರು ಕೂಡ ಇಲ್ಲ. ನನಗದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಹೆಂಗೋ ನಮ್ಮ ತಂದೆ ಇದ್ದಾರೆ ಅಂತ ನನಗೆ ಗೊತ್ತಾಯ್ತಲ್ಲ, ಆ ಒಂದು ಖುಷಿನೇ ಸಾಕು, ನಾನು ಆರಾಮಾಗಿ ಇರ್ತೀನಿ. ದಯವಿಟ್ಟು ಎಲ್ಲೂ ಹೋಗ್ಬೇಡ ಮನಸ್ವಿ. ಯಾರು ನಿನಗೆ ಏನು ಹೇಳಿದ್ರು ಹೇಳು, ಯಾರಾದರೂ ಏನಾದರೂ ಅಂದ್ರ ಅಂತ ಅವ್ರ ತಂದೆ ಕೇಳ್ತಿರ್ತಾರೆ. ಅದಕ್ಕೆ ಮನಸ್ವಿ ಅವರು ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ, ಬಿಡಿಯಪ್ಪ ಅಂತ. ಅಷ್ಟರಲ್ಲಿ ಅವ್ರ ತಂದೆ ನೆನಪು ಮಾಡಿಕೊಂಡು, ನೆನೆ ದೇವಸ್ಥಾನದಿಂದ ಬಂದಾಗಿಂದ ನಾನು ಒಬ್ಸರ್ವ್ ಮಾಡ್ತಿದ್ದೀನಿ, ನೀನು ತುಂಬಾ ಸಪ್ಪಗಿದೆಯಾ, ಏನಾದರೂ ಯಾರಾದರೂ ಅಂದ್ರೆ ಹೇಳು, ನಾನು ವಿಚಾರಿಸ್ತೀನಿ ಪ್ಲೀಸ್ ಮನಸ್ವಿ ಅಂತ ಕೇಳ್ಕೊಂಡು ನೆನಪು ಮಾಡ್ಕೋತಾರೆ. ನೆನೆ ದೇವಸ್ಥಾನಕ್ಕೆ ಹೋದಾಗ ಆ ಅಜಿತ ಮತ್ತು ಅವ್ರ ಹೆಂಡತಿ ಏನಾದರೂ ನಾನು ನೆನ್ನೆಯಿಂದನೂ ನೋಡ್ತಿದ್ದೀನಿ ಅಂತ ಹೇಳಿದಾಗ, ಏನಂದ್ರು ಹೇಳು ಅಂತ ಹೇಳ್ತಾರೆ. ಆವಾಗ ಮನಸ್ವಿ ಅವರು ಹೇಳ್ತಿದ್ದಾರೆ, ಅಜಿತ್ ಅವರು DNA ಟೆಸ್ಟ್ ಮಾಡಿಸೋಣ ಅಂತ ಹೇಳ್ತಿದ್ದಾರೆ. ನಾನು ನಿಮ್ಮ ಮಗಳಲ್ಲ, ನಾನು ಬೇರೆಯವಳು ಅಂತವ್ರಿಗೆ ಡೌಟ್ ಬಂದಿದೆ ಅಪ್ಪ, ಅದಕ್ಕೋಸ್ಕರ DNA ಟೆಸ್ಟ್ನ ಮಾಡಿಸ್ಲೇಬೇಕು ಅಂತ ಹೇಳಿದ್ರು. ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಸಾಕಾಗ್ಬಿಟ್ಟಿದೆ ನನಗೆ. ನನ್ನನ್ನು ನಾನು ಎಷ್ಟು ಅಂತ ಮಾಡ್ಕೊಳ್ಳಿ, ನನಗೂ ಎಲ್ಲ ಕೂಡ ಸಾಕಾಗ್ಬಿಟ್ಟಿದೆ. ಹಾಗಂತ ನಾನು DNA ಟೆಸ್ಟ್ನ ಮಾಡಿಸ್ಕೊಳ್ಳೋಕ್ಕೂ ಕೂಡ ಇಷ್ಟ ಇಲ್ಲ. DNA ಟೆಸ್ಟ್ನ ಮಾಡಿಸ್ಕೊಳ್ಳೋದ್ರ ಬದಲು ಮನೆ ಬಿಟ್ಟು ಹೋಗೋದೇ ಸರಿ ಅಂತ ಹೋಗ್ತಿದ್ದೀನಿ ಅಂತ ಮನಸ್ವಿ ಅವರು ಹೇಳ್ತಾರೆ. ಅಷ್ಟರಲ್ಲಿ ಮನಸ್ವಿ ಅವ್ರ ತಂದೆ, ನೀನು ಸುಮ್ಮನೆ ನನ್ನ ಜೊತೆ ಬಾ ಅಂತ ಇಲ್ಲಿ ಅಜಿತ್ ಅವ್ರ ಮನೆಗೆ ಕರ್ಕೊಂಡು ಬಂದು, ಅಜಿತ್ ಎಲ್ಲಿದೆಯಾ, ಬೇಗ ಬಾರೋ ಅಂತ ಜೋರಾಗಿ ಕಿರ್ಚಾಡ್ತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಅವ್ರು ಅಲ್ಲಿಗೆ ಬರ್ತಾರೆ. ಏನಾಯಿತು ಅಂತ ಕೇಳಿದಾಗ, ಏನು ನನ್ನ ಮಗಳಿಗೆ ನೀನು DNA ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ಯಂತೆ ಅಂತಾರೆ. ಅದಕ್ಕೆ ಮನೆಯವರೆಲ್ಲ DNA ಟೆಸ್ಟ್ ಅಂದರೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಅಷ್ಟರಲ್ಲಿ ಹೇಳ್ತಾರೆ, DNA ಟೆಸ್ಟ್ ಅಂತಂದರೆ ಮನಸ್ವಿನಿ ಅವ್ರ ಸ್ವಂತ ಮಗಳ ಇಲ್ವಾ ಅಂತ ಪ್ರೂವ್ ಮಾಡ್ಕೊಳ್ಳೋದು ಅಂತ. ಅದಕ್ಕೆ ಅಷ್ಟರಲ್ಲಿ ಅಜಿತ್ ಅವ್ರ ತಾಯಿ, ಯಾಕಪ್ಪ ಇದೆಲ್ಲ ಬೇಕು ನಿನಗೆ, ಈಗ ಸೀತಾರಾಮ ಕಲ್ಯಾಣ ಮಾಡೋಷ್ಟರಲ್ಲೇ ನಮಗೆ ಸಾಕಾಗೋಯ್ತು, ಮನೆಯವರೆಲ್ಲ ಒಂದೊಂದು ಕಡೆ ಆಗ್ಬಿಟ್ಟಿದ್ದಾರೆ, ಆವಾಗಲೇ ನೀನು ಅವ್ರ ಮಗಳಲ್ಲ ಅಂದಿದ್ದಕ್ಕೇ ಎಷ್ಟೆಲ್ಲ ರಾಧಾ ಅಂತ ಆಗೋಯ್ತು, ಎಲ್ಲರೂ ಮನಸ್ಸು ಕೂಡ ಒಡೆದೋಯ್ತು, ಅಂಥದ್ರಲ್ಲಿ ಈ DNA ಟೆಸ್ಟ್ ಬಗ್ಗೆ ನೀನು ಯಾಕೆ ಅವ್ರ ಹತ್ರ ಮಾತಾಡಿದ್ಯಾ ಅಂತ ಇಲ್ಲಿ ಅಜಿತ್ ಅವ್ರ ತಾಯಿ ಬೈತಾರೆ. ಅದಕ್ಕೆ ಅಜಿತ್ ಅವ್ರು ಹೇಳ್ತಾರೆ, ನನಗಂತೂ DNA ಟೆಸ್ಟ್ ಮಾಡಿಸ್ಲೇಬೇಕು ಅಂತ ಅನ್ನಿಸ್ತಿದೆ, ಇವ್ರ ಮೇಲೆ ಅನುಮಾನ ದಿನೇ ದಿನೇ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಶ್ರವಣ್ ಅವರು ಅಷ್ಟರಲ್ಲಿ, ಅಲ್ಲ ಕಣೋ, ನೀನು ಯಾರು ಹೇಳೋದಕ್ಕೆ ನನ್ನ ಮಗಳಿಗೆ DNA ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ, ಅಂಥದ್ದು ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಅಜಿತ್ ಅವ್ರು ಹೇಳ್ತಾರೆ, ಹೌದು, ನೆನ್ನೆ ನಾನು ದೇವಸ್ಥಾನದಲ್ಲಿ ಅವ್ರನ್ನ ಒಬ್ಸರ್ವ್ ಮಾಡಿದ್ದೀನಿ, ದಿನನಿತ್ಯ ಒಬ್ಸರ್ವ್ ಮಾಡ್ತೀನಿ, ಅವರು ಮನಸ್ವಿನಿನ ಅಲ್ವಾ ಹೌದಾ ಅಂತ ನಾನು ತಿಳ್ಕೊಬೇಕು, ಅದಕ್ಕೋಸ್ಕರ DNA ಟೆಸ್ಟ್ ಮಾಡಿಸ್ಬೇಕು, ನೆನ್ನೆ ದೇವಸ್ಥಾನದಲ್ಲಿ ಏನಾಯಿತು ಗೊತ್ತಾ ಅಂತ ಹೇಳೋದಕ್ಕೆ ಬರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮನಸ್ವಿನಿ ಅವರು, ನೋಡಿ ಅಜಿತ್ ಅವರೇ, ಸುಮ್ಮನೆ ನನ್ನ ಮೇಲೆ ಇಲ್ಲದೆ ಇರೋದೆಲ್ಲ ಹೇಳಬೇಡಿ, ನೋಡಿ ಅಪ್ಪ, ಇವರು ನಿಮ್ಮನ್ನ ದೂರ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನಮ್ಮಿಬ್ಬರನ್ನ ಒಂದು ಮಾಡಬಾರ್ದು, ನಮ್ಮಿಬ್ಬರನ್ನ ಬೇರೆ ಮಾಡಬೇಕು ಅಂತ ಏನೇನೋ ಇಲ್ಲದ ಸಲ್ಲದೆಲ್ಲ ಆರೋಪನ ಮಾಡ್ತಿದ್ದಾರೆ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಈ ಜನ್ಮದಲ್ಲಿ DNA ಟೆಸ್ಟ್ನ ಮಾಡಿಸ್ಕೊಳ್ಳೋದಿಲ್ಲ. DNA ಟೆಸ್ಟ್ ಮಾಡಿಸ್ಕೊ ಅದು ಇದು ಅಂತ ಹೇಳೋದಕ್ಕಿಂತ ನಾನು ಸತ್ತು ಹೋಗೋದೇ ವಾಸಿ ಅಂತ ನನಗೆ ಅನಿಸ್ತಿದೆ ಅಂತ ಮನಸ್ವಿನಿ ಅವರು ಹೇಳ್ತಾರೆ. ಅದಕ್ಕೆ ಶ್ರವಣ್ ಅವರು, ನೋಡ್ದಾಕ ನಿನ್ನ ನನ್ನ ಮಗಳು ಮನಸ್ಥಿತಿನ ಎಲ್ಲಿ ತನಕ ತಂದಿದ್ದಾರೆ, ಅವಳು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಲು DNA ಟೆಸ್ಟ್ ವಿಚಾರಕ್ಕೆ, ಇವಾಗ ನೋಡಿದ್ರೆ ಸತ್ಯ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ನೋಡು ಅಕ್ಕ, ನನ್ನ ಮಗಳನ್ನ ಯಾವ ಸ್ಥಿತಿಗೆ ತಂದಿದ್ದಾನೆ ಅಂತ, ಮಾನಸಿಕವಾಗಿ ಅವಳಿಗೆ ಹಿಂಸೆನ ಕೊಡ್ತಿದ್ದಾನೆ, ಸತ್ಯ ಹೋಗ್ತೀನಿ ಎನ್ನುವಷ್ಟು ಅವಳಿಗೆ ಬೇಜಾರನ್ನ ಮಾಡಿಬಿಟ್ಟಿದ್ದಾನೆ. ನೋಡು ಅಜಿತ್, ಇದು ಕೊನೆ ಬಾರಿ ಹೇಳ್ತಿದ್ದೀನಿ, DNA ಟೆಸ್ಟ್ ಅದು ಇದು ಅಂತ ಎಲ್ಲ ಬಿಟ್ಬಿಡು, ನಾನು ಒಬ್ಬ ಕಾಕಿ ತೊಟ್ಟಿರೋನು, ಹತ್ತಾರು ಅವಾರ್ಡ್ಗಳನ್ನ ತೊಗೊಂಡಿದ್ದೀನಿ, ನೀನು ಅದಾದಮೇಲೆ ಬಂದಿದ್ದು, ನೀನು ನನ್ನ ವಿಷಯಕ್ಕೆ ಬರಬೇಡ, ಏನೋ ಆಡಿ ಬೆಳೆಸಿದ ಕೂಸು ಅಂತ ಸುಮ್ಮನೆ ಇದ್ದೀನಿ. ಅದಕ್ಕೆ ಅಜಿತ್ ಅವರು, ಅಲ್ಲ ಮಾವ, ನೀವು ಒಬ್ಬರು ಪೊಲೀಸ್ ಆಫೀಸರ್ ಆಗಿದ್ದವರು, ಹಿಂದೆ ಮುಂದೆ ತಿಳ್ಕೊಳ್ದೆ ಈ ಥರ ಮಾತಾಡೋದು ತಪ್ಪಾಗುತ್ತೆ. ನಿಮ್ಮ ಮಗಳು ಅಂತ ಅನ್ಸ್ಕೊಂಡ್ರೆ, ಈ ಸೋ ಕಾಲ್ಡ್ ಮಗಳು ನೆನ್ನೆ ಏನು ಮಾಡಿದ್ಲು ದೇವಸ್ಥಾನದಲ್ಲಿ ಅಂತ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಸಮಾಧಾನವಾಗಿ 5 ನಿಮಿಷ ನನ್ನ ಮಾತನ್ನ ಕೇಳಿ ಅಂತ ಇರೋ ವಿಚಾರನ ಹೇಳೋದಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಮನಸ್ವಿ ಅವರು, ಬನ್ನಿಯಪ್ಪ ನಾವಿಲ್ಲಿಂದ ಹೊರಟೋಗೋಣ ಅಂತ ಕರೀತಾಳೆ. ಅಷ್ಟರಲ್ಲಿ ಶ್ರವಣ್ ಅವರು, ಇರಮ್ಮ ಒಂದು ನಿಮಿಷ ಅಂದ್ಬಿಟ್ಟು ಅಜಿತ್ ಜೊತೆ ಹೇಳ್ತಾರೆ, ನೋಡು ಅಜಿತ್, ನಾನು ನಿನಗಿಂತ ಮುಂಚೆ ಪೊಲೀಸ್ ಆಫೀಸರ್ ಆಗಿದ್ದವನು, ಆದರೆ ನಿನ್ನಷ್ಟು ಕಲ್ಲು ಹೃದಯ ನನಗಿಲ್ಲ, ನಾನು ನನ್ನ ಮಗಳ ಕಣ್ಣೀರಿಗೆ ಬೆಲೆ ಕೊಡ್ತೀನಿ. ನೋಡು ಅಜಿತ್, ಇನ್ನೊಂದ್ಸಲಿ ನನ್ನ ಮಗಳ ವಿಷಯಕ್ಕೆ ಏನಾದರೂ ಬಂದು ನನ್ನ ಮಗಳನ್ನ ಇದೇ ರೀತಿ ಅಳಿಸಿದ್ರೆ ನಾನು ಮಾತ್ರ ಸುಮ್ಮನೆ ಇರೋಲ್ಲ, ನಿನ್ನ ಪಾಲಿಗೆ ನಾನೇ ದೊಡ್ಡ ವಿಲನ್ ಆಗಬೇಕಾಗತ್ತೆ ಅಂತ ಅಲ್ಲಿಂದ ಹೊರಟೋಗ್ತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಅವ್ರ ತಾಯಿ, ಈ ಶ್ರವಣ ಬಾರೋ ಇಲ್ಲಿ ಏನಾಗಿದೆ ನಿನಗೆ, ಯಾಕೆ ಹಿಂಗೆ ಮಾಡ್ತಿದ್ಯಾ, ಕುತ್ಕೊಂಡು ಎಲ್ಲನೂ ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ
ಶ್ರವಣ್ ಅವರು ನೋಡು ನಾನು ಇಷ್ಟು ದಿನ ನಿಮ್ಮ ಮನೆಗೆ ಬರ್ತಿದ್ದೆ ಅಮ್ಮನ ನೋಡೋಕ್ಕೆ, ಆದರೆ ಇನ್ಮೇಲೆ ಅಮ್ಮನ ನೋಡೋಕ್ಕೂ ಬರೋದಿಲ್ಲ, ನಂಗೆ ಬರೋ ಮನಸ್ಸು ಕೂಡ ಇಲ್ಲ, ಅಮ್ಮ ನಿನ್ನ ಜೊತೆ ನಾನು ಫೋನೆಲ್ಲ ಮಾತಾಡ್ಕೋತೀನಿ ಅಂತ ಅವ್ರ ತಾಯಿಗೆ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಜಿತ್ ಅವ್ರ ಹೆಂಡ್ತಿನೂ ಕೂಡ ತಡೆಯೋದಕ್ಕೆ ಅಂತ ಬರ್ತಾರೆ. ಅವ್ರಿಗೂ ಕೂಡ ಇಲ್ಲಿ ಶ್ರವಣ್ ಅವರು ಬೈದ್ಬಿಡ್ತಾರೆ, ಇಷ್ಟು ದಿನ ನೀನು ನಿನ್ನಿಂದನೇ ಎಲ್ಲ ಆಗ್ತಿರೋದು, ಇಷ್ಟು ದಿನ ನನ್ನ ಹುಡುಗ ಸರಿಯಾಗೇ ಇದ್ದ ಅಜಿತ್ತು, ಇವಾಗೆಲ್ಲ ನಿನ್ನಿಂದನೇ ಇವನು ಈ ಥರ ಆಡ್ತಿರೋದು ಅಂತ ಅವಳಿಗೂ ಕೂಡ ಬೈತಾನೆ. ಪ್ಲೀಸ್ ದೊಡ್ಡ ಸಾಹೇಬ್ರೆ, ನೀವು ತಾನೇ ಹೇಳಿದ್ದು ಅಜಿತ್ ಅವರು ನಾನು ಬೆಳೆಸಿದ ಕೂಸು ಅಂತ, ಇವಾಗ ನೀವೇ ಈ ಥರ ಹೇಳಿದ್ರೆ ಹೆಂಗೆ ಅಂತ ಅವ್ರ ಕೈನ ಹಿಡ್ಕೊಂಡು ಭೂಮಿಯವರು ಬೇಡ್ಕೊತಿರ್ತಾರೆ. ಅಷ್ಟರಲ್ಲಿ ಶ್ರವಣ್ ಅವರು ಬಿಡು ನನ್ನ ಕೈನ ಅಂತ ಭೂಮಿನ ತಳ್ಳಿಬಿಡ್ತಾರೆ. ಅಷ್ಟರಲ್ಲಿ ಅಜಿತ್ ಅಲ್ಲಿಗೆ ಓಡ್ ಬಂದು ಯಾಕೆ ಈ ಥರ ಆಡ್ತಿದ್ದೀರಾ, ನಿಮಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ ಅಂತ ಇಬ್ಬರು ಕಿತ್ತಾಡ್ತಿರ್ತಾರೆ. ನಂತರ ಶ್ರವಣ್ ಅವರು ನೋಡು, ಇನ್ಮೇಲೆ ನನ್ನ ವಿಷಯಕ್ಕೆ ನೀನು ಬರ್ಕೂಡ್ದು, ನಾನು ಯಾವ ವಿಷಯಕ್ಕೂ ಕೂಡ ನನ್ನ ಮಗಳ ವಿಷಯಕ್ಕೂ ಕೂಡ ನೀನು ಬರಬಾರ್ದು, ನೀನು ಏನಾದ್ರು ನಮ್ಮ ವಿಷಯಕ್ಕೆ ಬಂದರೆ ನಾನು ಮನುಷ್ಯ ಅನ್ನೋದೇ ಮರ್ತುಬಿಟ್ಟು ನೀನು ಎನಿಮಿ ಆಗಬೇಕಾಗತ್ತೆ, ನಡೀಲಿಂದ ಹೋಗೋಣ ಅಂತ ಮನಸ್ವಿನ ಕರ್ಕೊಂಡು ಅವ್ರ ಮನೆಯಿಂದ ಹೊರಟೋಗ್ತಾರೆ. ಇನ್ನು ಇಲ್ಲಿ ರೂಮಲ್ಲಿ ಅಜಿತ್ ಮತ್ತು ಭೂಮಿ ಕೂತಿರ್ತಾರೆ. ಅಜಿತ್ ಹೇಳ್ತಿರ್ತಾನೆ, ಅಲ್ಲ ನಮ್ಮ ಮಾವನಿಗೆ ಎಷ್ಟು ಹೇಳಿದ್ರು ಕೂಡ ನಂಬಿಕೆನೇ ಬರ್ತಿಲ್ಲ, ಅದು ಸ್ವಂತ ಮಾವನ ಮಗ, ನನ್ನ ಮೇಲೆ ಅವ್ರಿಗೆ ನಂಬಿಕೆ ಬರ್ತಿಲ್ವಲ್ಲ, ಅವಳು ನನ್ನ ಮಗಳು ಅಂತಾರೆ, ಆದರೆ ಅವಳು ಅವ್ರ ಮಗಳೇ ಎಲ್ಲ ಎಷ್ಟು ತಲೆ ಕೆಡಿಸಿದಾಳೆ ನೋಡು, DNA ಟೆಸ್ಟ್ ಕೂಡ ಬೇಡ ಅಂತ ಅನ್ನುವಷ್ಟು ತಲೆನೇ ಕೆಡಿಸ್ಬಿಟ್ಟಿದ್ದಾಳೆ. ಅಶ್ವಿನಿ ಸಾಮಾನ್ಯದವಳಲ್ಲ, ಭಯಂಕರ ನಾಟಕ ಮಾಡ್ತಿದ್ದಾಳೆ ಅಂತ ಇಲ್ಲಿ ಹೇಳ್ತಿರ್ತಾರೆ. ನಂತರ ಅಲ್ಲ ಕಣೆ ಭೂಮಿ, ನೀನಕ್ಕೆ ಮಧ್ಯೆ ಬಂದೆ, ನಾನು ನಮ್ಮ ಮಾವ ಕಿತ್ತಾಡ್ತಿದ್ವಿ ತಾನೇ, ನೀನಕ್ಕೆ ಮಧ್ಯೆ ಬಂದಿದ್ದು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಭೂಮಿ ಇನ್ನೇನು ಮಾಡೋದು, ಎಲ್ಲರೂ ಕಿತ್ತಾಡ್ತಿದ್ದಾಗ ನಾನು ಮಧ್ಯೆ ಬರದೇ ಇದ್ದೆ ಹಂಗೆ ಇರೋಕ್ಕಾಗ್ತಿತ್ತ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್ ಇನ್ನೇನು ಮಾಡಬೇಕಿತ್ತು ಅಂತ ಹೇಳಿದಾಗ, ನೋಡಿ ಸಾಹೇಬ್ರೆ, ನೀವು DNA ಟೆಸ್ಟ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದು ತಪ್ಪಲ್ಲ, ಆದರೆ ನೀವು ದೊಡ್ಡವ್ರ ಹತ್ರ ಮಾತಾಡಬೇಕಿತ್ತು, ಡೈರೆಕ್ಟಾಗಿ ಅವಳ ಹತ್ರನೇ ಹೋಗಿ ಯಾಕೆ ಆ ಥರ ಮಾತಾಡಿದ್ರಿ ಅಂತ ಭೂಮಿಯವರು ಹೇಳ್ತಾರೆ. ಅದಕ್ಕೆ ಅಜಿತ್ ಅವರು ಹಾಗಂದ್ರೆ ಯಾವ ಥರ ಅಂತ ಕೇಳ್ತಾನೆ. ಅದಕ್ಕೆ ಅಲ್ಲ ಸಾಹೇಬ್ರೆ, ನೀನು ಅವ್ರ ಹತ್ರ ಹೋಗಿ ಮಾತಾಡೋದ, ಮನೆಯವ್ರಿಗೆಲ್ಲ ಕುಂಡ್ರಿಸ್ಬಿಟ್ಟು ಅವ್ರನ್ನ ಒಪ್ಪಿಸಿದ್ರೆ ಅಚ್ಚುಕಟ್ಟಾಗಿ DNA ಟೆಸ್ಟು ಮಾಡಿಸ್ಕೋಬೋದಿತ್ತು, ಇಷ್ಟೊತ್ತಿಗೆಲ್ಲ DNA ಟೆಸ್ಟ್ ಆಗ್ತಿತ್ತು ಅಂತಾನೆ. ಅದೇ ಹೇಗೆ ಅಂತ ಕೇಳಿದಾಗ, ಅಲ್ಲ ಸಾಹೇಬ್ರೆ, DNA ಟೆಸ್ಟ್ ಅಂದರೆ ಏನು, ಅದ್ರ ಮಹತ್ವ ಏನು ಅಂತ ಮನೆಯವರಿಗೆಲ್ಲ ಫಸ್ಟು ನೀವು ಅರ್ಥ ಮಾಡಿಸಿ. ಅಂದರೆ ಈಗ ಅಜ್ಜಿ ಹತ್ರನೋ ಮಾವನ ಹತ್ರನೋ ದೊಡ್ಡ ಸಾಹೇಬ್ರ ಹತ್ರನೋ ನೀವು ಇದ್ರ ಬಗ್ಗೆ ಮಾತಾಡಿದಿದ್ರೆ, ಅಜ್ಜಿನೋ ಇಲ್ಲ ದೊಡ್ಡ ಸಾಹೇಬ್ರ ಯಾರಾದರೂ ಒಬ್ಬರು ಅಶ್ವಿನಿನ ಒಪ್ಪಿಸ್ತಿದ್ರಲ್ವ DNA ಟೆಸ್ಟ್ಗೆ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಅಜಿತ್ ಅವರು ಅವ್ರ ಅಮ್ಮ ಮತ್ತು ಅವ್ರ ಅಜ್ಜಿ ಕೂತಿರ್ತಾರೆ, ಅಲ್ಲಿಗೆ ಬರ್ತಾರೆ. ಅಷ್ಟರಲ್ಲಿ ಅಜಿತ್ ಅವ್ರ ಅಮ್ಮ, ನೋಡು ನೀನು ಏನಾದರೂ ಮತ್ತೆ ಅದೇ ವಿಷಯ ಮಾತಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಬಿಟ್ಬಿಡು ದಯವಿಟ್ಟು ಅಂತ ಕೇಳ್ಕೊತಾರೆ. ಅದಕ್ಕೆ ಅಜಿತ್ ಅವರು ಆ ಥರ ಅಲ್ಲ ಅಮ್ಮ ಅಂದ್ಬಿಟ್ಟು ಅವ್ರ ಅಜ್ಜಿ ಮುಂದೆಗಡೆ ಮಂಡಿ ಊರಿಗೆ ಕೂತ್ಕೋತಾರೆ. ನೋಡು ಅಜ್ಜಿ, ನಾನೊಂದು ಮಾತು ಕೇಳ್ತೀನಿ ಹೇಳು ಅಂತ. ಏನು ಅಂತ ಕೇಳಿದಾಗ, ಅಲ್ಲ ಅಜ್ಜಿ, ಈಗ ಮನೆಗೆ ಬಂದಿರೋಳು ಮನಸ್ವಿನಿ ಆದರೂ ಮನಸ್ವಿನಿ ಆಗದೆ ಇದ್ರು ನನಗೇನಾದರೂ ಯೂಸ್ ಇದೆಯಾ, ಬಂದಿರೋಳು ಅವ್ರ ಮಗಳೇ ಆಗಿದ್ರು ಫ್ರಾಡ್ ಆಗಿದ್ರು ನಾನ್ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳಿ ಅಜ್ಜಿ, ಅಂಥದ್ರಲ್ಲಿ ನಾನು ತಲೆ ಕೆಡಿಸ್ಕೊಂಡಿದ್ದೀನಿ ಅಂದರೆ ಅದ್ರ ಹಿಂದೆಗಡೆ ಏನೋ ಒಂದು ಒಳ್ಳೆ ಉದ್ದೇಶ ಇದೆ ಅಲ್ವಾ. ಆ ಮನಸ್ವಿನಿ ನನಗೇನಾಗಬೇಕು ಅಜ್ಜಿ, ನನ್ನ ಮಾವನ ಮಗಳು ಅಷ್ಟೇ, ನನ್ನ ಜೊತೆ ಆಡಿದ್ದು ಏನು ಕೂಡ ನನಗೆ ನೆನಪಿಲ್ಲ, ಎಲ್ಲ ಮುಸುಕು ಅಂಥದ್ರಲ್ಲಿ ಅವಳ ಬಗ್ಗೆನೇ ನಾನು ಏನಾದರೂ ತಿಳ್ಕೊಂಡು ಅವಳನ್ನ ಏನಾದರೂ ಮದುವೆ ಆಗಬೇಕಾಗಿದೆಯಾ, ಅವಳು ಮನಸ್ವಿನಿ ಅಂತ ಪ್ರೂವ್ ಆದರೂ ನಾನು ಏನು ಅವಳಿಗೆ ತಾಳಿ ಕಟ್ಟಬೇಕಾಗಿದೆಯಾ, ನಾನು ಇವಾಗಲೇ ಭೂಮಿನ ಮದುವೆ ಆಗಿದ್ದೀನಿ, ಅವಳು ಮನಸ್ವಿನಿ ಆಗಿರಲಿ ಆಗದೆ ಇರಲಿ ಭೂಮಿನ ನಾನು ಹೆಂಡ್ತಿ, ಹೇಳಿ ಅಜ್ಜಿ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಅಜಿತ್ ಅವ್ರ ತಾಯಿ, ಹೌದು ಈ ಮನೆಗೆ ಒಳ್ಳೇದಾಗಲಿ ಅಂತ ಮಾತ್ರ ಅಜಿತ್ ಬಯಸೋದು, ಅಷ್ಟೇ ಅಲ್ಲ ಮಾವ ಖುಷಿಯಾಗಿರಲಿ ಅಂತಲೂ ಕೂಡ, ಹೌದು ಮಾವ ಖುಷಿಯಾಗಿದ್ದರೆ ನನಗೂ ಇಷ್ಟನೇ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ಅಜ್ಜಿ, ಇಷ್ಟು ದಿನ ಅವನು ಖುಷಿಯಾಗೇ ಇದ್ದಾದರೆ ನೀನೇ ಅನಗತ್ಯ ಅನುಮಾನ ಪಟ್ಟು ಅನ್ನೋ ವರ್ಷದಲ್ಲಿ ಅಜಿತ್ ಅವರು, ನನ್ನ ಅನುಮಾನ ಏನಾದರೂ ನಿಜ ಆಗಿದ್ದರೆ ಅಜ್ಜಿ ದಯವಿಟ್ಟು ಇದು ಒಂದು DNA ಟೆಸ್ಟ್ನ ಮಾಡಿಸೋದಕ್ಕೆ ಅಂತ ನೀವು ನಿಮ್ಮ ಮಗನ ಒಪ್ಪಿಸಿ, ಮಾವನ್ನ ದಯವಿಟ್ಟು ಅಜ್ಜಿ ಒಪ್ಪಿಸಿ, ಅವ್ರು ಏನಾದರೂ DNA ಟೆಸ್ಟಲ್ಲಿ ಅವಳೇ ಮನಸ್ವಿನಿ ಅಂತ ನಿಜವಲ್ಲೂ ಪ್ರೂವ್ ಆದರೆ ನಾನು ಇದ್ರ ಬಗ್ಗೆ ಮಾತಾಡೋದನ್ನ ನಿಲ್ಲಿಸ್ತೀನಿ, ದಯವಿಟ್ಟು ನನ್ನ ಮಾತನ್ನ ಕೇಳಿ ಅಜ್ಜಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜಿತ್ ಅವ್ರ ತಾಯಿ ಕೂಡ, ಹೌದು ಅಮ್ಮ, ನಾನು ಅವಳು ಬಂದಿರೋಳು ನಿಜವಾದ ಮನಸ್ವಿನಿ ಅಂತ ಅವಳಿಗೆ ಪ್ರೀತಿನ ಕೊಟ್ಟಿದ್ದೀನಿ, ಇಷ್ಟನ ಪಟ್ಟಿದ್ದೀನಿ, ಆದರೆ ನನ್ನ ಮಗ ಇಷ್ಟೆಲ್ಲ ಹೇಳ್ತಿದ್ದಾನೆ ಅಂದರೆ ಅವ್ನ ಮಾತನ್ನ ಒಂದೇ ಒಂದು ಸಲ ಮನ್ಸಿಗೆ ತೊಗೊಳ್ಳೋದು ಒಳ್ಳೆಯದು. ಅಮ್ಮ ಅಕಸ್ಮಾತ್ ಏನಾದರೂ ಅವಳು ಬಂದಿರೋಳು ನಿಜವಾಗ್ಲೂ ಮನಸ್ವಿನಿ ಆಗದೆ ಹೋದರೆ ಅವಾಗ ಆಘಾತ ಕೊಳ್ಕೋಗೋದು ತಪ್ಪುತ್ತೆ ಅಲ್ವಾ ಅಮ್ಮ. ಅವ್ನು ಹೇಳ್ತಿದ್ದಾನಲ್ಲ ಅತ್ತೆ, ಅಕಸ್ಮಾತ್ ಏನಾದರೂ ಅವಳೇ ಮನಸ್ವಿನಿ ಅಂತ ಅಂದ್ಕೊಂಡ್ರೆ ಅವನು ಸುಮ್ಮನಾಗ್ತಾನಂತೆ ಅಂತ ಹೇಳಿದಾಗ ಅವ್ರ ಅಜ್ಜಿ, ಸರಿ ಆಯಿತು, ನಿಜವಾಗ್ಲೂ ನೀನು ಒಪ್ಕೋತೀಯ ಅಲ್ವಾ, DNA ಟೆಸ್ಟಲ್ಲಿ ಏನಾದರೂ ಅವಳೇ ಅವ್ರ ಮಗಳು ಅಂತ ಪ್ರೂವ್ ಆದರೆ ನೀನು ಅವಳನ್ನು ಒಪ್ಕೋತೀಯ ಅಂತ ಕೇಳಿದಾಗ ಅಜಿತ್ ಅವರು, ಹೌದು ಒಪ್ಕೋತೀನಿ, ಆದರೆ ಇದೊಂದು ಸಲ ಒಪ್ಪಿಸಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅಜ್ಜಿ, ಆಯಿತು ಸರಿ ನಾನು ಅವನು ಒಪ್ಪಿಸ್ತೀನಿ ಸರಿನಾ ಅಂತ ಹೇಳಿದಾಗ ಅಜಿತ್ ಅವರು, ಸರಿ ಆದರೆ ಈ ವಿಷಯನ 3 ಜನದಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಮನಸ್ವಿನಿಗೆ ಆಗಲಿ ಬೇರೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಅಜ್ಜಿ, ಸರಿ ಆಯಿತು
ಸಂಗೀತ ನೀನು ನನ್ನ ಮಗ ಶ್ರವಣ್ಗೆ ಫೋನ್ ಮಾಡಿಕೊಡು ಅಂತ ಶ್ರವಣ್ ಅವ್ರಿಗೆ ಫೋನ್ನ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಶ್ರವಣನ ಜೊತೆ ಮಾತಾಡಬೇಕಿತ್ತು, ಸ್ವಲ್ಪ ಮನೆಗೆ ಬಾ ಅಂತ ಕರೀತಾರೆ. ಅದಕ್ಕೆ ಶ್ರವಣ್ ಅವರು ಹೀಗಾಗಿರೋದ್ರ ಜೊತೆಗೆ ನಾನು ನಿಮ್ಮ ಮನೆಗೆ ಬರೋಕ್ಕಾಗತ್ತಾ ಅಂತ ಹೇಳ್ತಾನೆ. ಅದಕ್ಕೆ ಸರಿ ಕಣೋ ಆಯಿತು, ನಮ್ಮ ಮನೆ ಹತ್ರ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಾವು ಸಿಗೋಣ, ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕಿತ್ತು, ದಯವಿಟ್ಟು ಬಾ ಅಂತ ಕರೀತಾರೆ. ಅದಕ್ಕೆ ಸರಿ ಆಯಿತು ಬರ್ತೀನಿ, ಏನು ವಿಷಯ ಅಂತ ಹೇಳಿದಾಗ ಬಾ ಎಲ್ಲ ಗೊತ್ತಾಗುತ್ತೆ, ಆದರೆ ನಿನ್ನ ಮಗಳಿಗೆ ವಿಷಯ ಗೊತ್ತಾಗಬಾರ್ದು, ಒಬ್ಬನೇ ಬಾ ಅಂತ ಕರೀತಾರೆ. ಹೌದಾ ಯಾಕೆ ಅಂತ ಹೇಳಿದಾಗ ನೀನು ಫಸ್ಟು ಬಾ ನಾನು ಎಲ್ಲನೂ ಹೇಳ್ತೀನಿ, ಈ ಅಕ್ಕನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಂತ ಸಂಗೀತ ಅವರು ಹೇಳಿದ್ದಕ್ಕೆ ಶ್ರವಣ್ ಅವರು ಒಪ್ಕೊತಾರೆ. ಫ್ರೆಂಡ್ಸ್, ಇದಕ್ಕೆ ಶ್ರವಣ್ ಅವರು ಒಪ್ಕೊಂಡಿದ್ದಾರೆ. ಮುಂದೆ ಏನಾಗುತ್ತೆ, ದೇವಸ್ಥಾನದಲ್ಲಿ ಬಂದು ಮೀಟ್ ಮಾಡಾದ್ಮೇಲೆ ಶ್ರವಣ್ ಅವ್ರು ಏನಂತಾರೆ ಮುಂದೆ ತಿಳಿಸ್ಕೊಡ್ತೀನಿ, ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.